ಈಗ ದೇವೇಗೌಡರು ಅಕ್ಷಯ ಪಾತ್ರೆ ತೋರಿಸಿ ಅಂತ ಹೇಳ್ತಾರಲ್ಲ, ಈಗ ಅಕ್ಷಯ ಪಾತ್ರೆ ನರೇಂದ್ರ ಮೋದಿ ಕೈನಲ್ಲಿದೆ. ಇಲ್ಲಿ ಇವ್ರು ಕೊಟ್ಟಿರೋ ಚಂಬಿದೆಯಲ್ಲ, ಇದು ಈ ಸರ್ಕಾರದ ಖಜಾನೆ ಖಾಲಿ ಮಾಡಿರ್ತಕ್ಕಂಥ ಚಂಬನ್ನು ಪ್ರದರ್ಶನ ಮಾಡ್ಕೊತಾವ್ರು ಇವರು. ಇವ್ರು ಚಂಬು ತೋರಿಸ್ಬಿಟ್ಟು ಅಕ್ಷಯ ತೋರಿಸಿ ಅಂದರೆ ಏನು ತೋರಿಸ್ತೀರಿ? ಇವ್ರು ಮಾಡಿರ್ತಕ್ಕಂಥ ಈಗ 11 ತಿಂಗಳು ಏನು ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ? ಚೊಂಬಿನ ಇವರ ಚಿತ್ರ ಈ ಸರ್ಕಾರದ ಹಣೆ ಬರ ಹಾಕಿರೋದವರು. ಬೇರೆ ಚರ್ಚೆ ಮಾಡೋ ಸಮಯ ಈಗ ಕೋಲಾರದಲ್ಲಿ ಒಂದು ದಲಿತ ಸಮಾಜಕ್ಕೆ ಗಲಾಟೆ ಮಾಡಿ ತಗೊಂಡಲ್ಲ ಟಿಕೆಟ್ನ, ಅದನ್ನ ಯಾಕೆ ಕೇಳಲ್ಲ? ಒಬ್ಬ ದಲಿತ ಸಮಾಜದ ಯುವಕನಿಗೆ BJPಯವರು ಕೊಡ್ಲಿಕ್ಕೆ ತಯಾರಾಗಿರಲಿಲ್ಲ. ಅಂಥದ್ರಲ್ಲಿ ನಾನು ಹಠ ಮಾಡಿ ಆ ಸೀಟ್ ತಗೊಂಡಿದ್ದು ಅಲ್ಲೇ ನಮ್ಮ ಕುಟುಂಬದಲ್ಲಿ ನಿಲ್ಸಕ್ಕೆ ತಗೊಂಡ. ಅಲ್ಲಿ ಎಲ್ಲಿ ಈಗ ಇವ್ರ ಮಗನ ಯಾತಿಗೆ ತಂದವರು ರಾಜಕೀಯಕ್ಕೆ? ಸಿದ್ದರಾಮಯ್ಯ ಅವ್ರ ಮಗನ ಕೊಡುಗೆ ಏನು? ಯಾತಿಗೆ ತಂದರು? ಏನು ಇವ್ರು ಏನು ಬೇಕಾದರೂ ಮಾಡ್ಬೋದು. ನಾವು ದುಡಿಮೆ ಮಾಡಿದ್ದೇವೆ. ದುಡಿಮೆ ಮಾಡಿ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಾವು ರಾಜಕಾರಣದಲ್ಲಿ ಅವರೇ ಕಳಿಸಿರೋದು. ಸಿದ್ದರಾಮಯ್ಯನವರೇ ಕಳಿಸಿರೋದು ಅವ್ರನ್ನ, ದೇವೇಗೌಡರು ಹೋಗ್ತಿರಲಿಲ್ಲ, ಬಲವಂತ ಮಾಡಿ ಕಳಿಸಿದ್ದಾರೆ. ಅವ್ರು ಹೋಗಬೇಕಾಗಿತ್ತಲ್ಲ, ಅವ್ರು ಹೋಗ್ಲಿಕ್ಕೆ ಆಗಲಿಲ್ಲ. ಹಿಂದೆ ಏನೇನು ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಅದೆಲ್ಲ ಗೊತ್ತಿರೋ ವಿಚಾರ. ಯಾಕೆಂದರೆ ಅವರು ಪ್ರತಿನಿತ್ಯ ಸತ್ಯನೇ ಹೇಳೋದು. ಉಳಿಯುತ್ತೋ ಉಳಿಯಲ್ವೋ ಮುಂದೆ ಆ ಭಗವಂತ ಏನು ಅನ್ನೋದು ಇವರಿಗೆಲ್ಲ ಉತ್ತರ ಕೊಡ್ತಾನೆ. ಇವ್ರ ಕೊಡುಗೆ ಏನು? ನನ್ನ ಕೊಡುಗೆನಾದರೂ ಬೇರೆದೆಲ್ಲ ಬಿಟ್ಬಿಡಿ. ಸರ್ಕಾರದಲ್ಲಿ ಮಾಡಿರೋದು, ಸರ್ಕಾರದ ಕಾರ್ಯಕ್ರಮ ಕೊಟ್ಟಿದ್ದು, 750 ಕೋಟಿ ರೈತ ಸಾಲ ಮನ್ನಾ ಮಾಡಿದ್ದು, ಹಲವಾರು ನೀರಾವರಿ ಯೋಜನೆಗೆ ನಮ್ಮ ಕೆಲಸ ಏನು ಮಾಡಿದ್ವಿ ಅದೆಲ್ಲ ಒಂದು ಕಡೆ ಇಡಿ. ರೈತರು ಕುಟುಂಬದಲ್ಲಿ ಆತ್ಮಹತ್ಯೆ ಆದಾಗ ಕೈಯಿಂದ ಹೋಗ್ಬಿಟ್ಟು 200 ಕುಟುಂಬಕ್ಕೆ ಆರ್ಥಿಕ ನೆರವು ಕೊಟ್ಟು ಬಂದಿದ್ದೀನಲ್ಲ, ಅದಕ್ಕಿಂತಲೂ ಬೇಕಾ? ಇವರೇನು ಕೊಟ್ಟರು? ಲೂಟಿ ಹೊಡೆದು ಇಟ್ಕೊಂಡವರಲ್ಲ. ಏನು DK ಶಿವಕುಮಾರ್ ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಾ? ಕೈ ಎತ್ತಿ ಯಾರಾದರೂ ಬಡವರಿಗೆ ಸಮಸ್ಯೆ ಅಂದಾಗ 5 ರೂಪಾಯಿ ಕೊಟ್ಟಂತ ನಿದರ್ಶನ ಇದೆಯಾ? ಇವರಿಂದ ನಾನು ಕರಿಬೇಕಾ? JDS ಕಾರ್ಯಕರ್ತರಿಗೆ ಓಪನ್ ಆಫರ್ ಕೊಟ್ಟಿದ್ದಾರೆ. ಏನು JDS ಕಾರ್ಯಕರ್ತರಿಗೆ ನನ್ನ ಮನೆ ಓಪನ್ ಇದೆ, ತಾವು ಬನ್ನಿ, ನಾನು ಇದೀನಿ ನಿಮ್ಮ. ಅವ್ರ ಪಕ್ಷದ ಕಾರ್ಯಕರ್ತ ಮೊನ್ನೆ ಆ ನೇಹ ಅಂತಕ್ಕಂಥ ಹೆಣ್ಮಗಳು ಕೊಲೆ ಆಗಿದೆಯಲ್ಲ, ಆ ತಂದೆ ಯಾರು? ಕಾಂಗ್ರೆಸ್ ಕಾರ್ಯಕರ್ತ. ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅವ್ರ ರಕ್ಷಣೆ ಕೊಡೋಕ್ಕಾಗದಿದ್ದರು ಅವ್ರ ಸರ್ಕಾರದಲ್ಲಿ. ಈಗ ನನ್ನ ಕಾರ್ಯಕರ್ತ ಕರೆದು ಇವ್ರಿಗೇನು ರಕ್ಷಣೆ? ದೇವೇಗೌಡರು ಸ್ವಾರ್ಥಕ್ಕಾಗಿ BJP ಜೊತೆ ಹೋಗಿದ್ದಾರೆ ಅಂತ ಇವ್ರು ಯಾತಕ್ಕೆ ಅವರೇ? ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋಗಿದ್ದು ಯಾತಕ್ಕೆ ಹೋದರು? ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋಗಿದ್ದು ಯಾಕೆ? BJP ಬಿಟ್ಟು. ಹಲವಾರು ವರ್ಷಗಳಿಂದ ನೀರಿನಲ್ಲಿ ತ್ಯಾಜ್ಯ ಸೇರುತ್ತಿರೋದು ಗೊತ್ತಿದ್ರೂ ಕೂಡ ಯಾರೂ ಧ್ವನಿ ಎತ್ತಲಿಲ್ಲ. ಕಳೆದ 10 ವರ್ಷದಿಂದ ಈ ಶಿವಮೊಗ್ಗದ 8-10 ಕಡೆ ಇದಕ್ಕಿಂತ ಹೊಲಸಾಗಿರುವಂತಹ ನೀರು ಡೈರೆಕ್ಟ್ ಆಗಿ ಬಂದು ಸೇರುತ್ತೆ. ತುಂಗೆ ಮಲಿನ ಆಗ್ತಿದ್ದಾಳೆ, ಜನರು ಅದನ್ನೇ ಕುಡಿಯುತ್ತಿದ್ರು. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ನೀರನ್ನ ಕುಡಿಲಿಕ್ಕೆ ಸಾಧ್ಯ ಇದೆಯಲ್ರಿ? ಇದು ಮನೆಯ ಟಾಯ್ಲೆಟ್ ನ ನೀರಿದು. ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆಯನ್ರಿ ನಿಮ್ಗೆ? ಆದ್ರೆ ಹಿಂದೆ ಮುಂದೆ ನೋಡದೆ ತುಂಗೆಯ ಮಾನ ಉಳಿಸೋಕೆ ಮುಂದಾದ ಏಕೈಕ ಚಾನಲ್ ಈ ತೆಪ್ಪಾದ ರ್ಯಾಲಿ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.